ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್ ರಾಘವ್. ಡೀಲರ್ಗಳು ಪೆಟ್ರೋಲಿಯಂ ಖರೀದಿಗೆ ಬದಲಾದ ನಿಯಮವನ್ನು ತಂದಿದ್ದಾರೆ. ಕ್ರೆಡಿಟ್ ಫೆಸಿಲಿಟಿ ರದ್ದು ಮಾಡಿದ್ದ ತೈಲ ಕಂಪನಿಗಳು ಅರ್ಧ ಹಣ ಪಾವತಿಸಿ ಉಳಿದ ಅರ್ಧ ಹಣವನ್ನ ನಂತರ ಪಾವತಿ ಮಾಡೋದಕ್ಕೆ ಅವಕಾಶ ಇಲ್ಲ. ಡೀಲರ್ಗಳಿಗೆ ಪೆಟ್ರೋಲ್ ಡೀಸೆಲ್ ಖರೀದಿಗೆ ಸಮಸ್ಯೆ ಆಗ್ತಾ ಇದೆ. ಪೂರ್ಣ ಹಣ ಪಾವತಿಸಲು ಸಾಧ್ಯವಾಗ್ತಾ ಇಲ್ಲ. ಡೀಲರ್ಸ್ ಅಳಲು ತೋಡ್ಕೊಂಡಿದ್ದಾರೆ. ಇಂಡಿಯನ್ ಆಯಿಲ್, ಬಿಪಿಸಿಎಲ್, ಎಚ್ಪಿಸಿಎಲ್ ಕಂಪನಿಗಳಿಂದ ಜಾರಿಯಲ್ಲಿದ್ದಂಥ ಕ್ರೆಡಿಟ್ ಫೆಸಿಲಿಟಿ ಈಗ ಕ್ಯಾನ್ಸಲ್ ಆಗಿದೆ. ಪೂರ್ಣ ಪ್ರಮಾಣದ ಹಣವನ್ನ ಕಟ್ಟಬೇಕಾಗಿದೆ. ಅರ್ಧ ಅಮೌಂಟ್ ಅನ್ನ ಕಟ್ಟುವಾಗಿಲ್ಲ. ಬೆಂಗಳೂರು ಸೇರಿದಂತೆ ಕೆಲವು ಜಿಲ್ಲೆಗಳಲ್ಲಿ ಪೆಟ್ರೋಲ್, ಡೀಸೆಲ್ ಸಿಗ್ತಿಲ್ಲ. ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೆಲವೊಂದು ಕಡೆ ನೋ ಸ್ಟಾಕ್ ಅಂತ ಹಾಕಿದ್ದಾರೆ. ಈ ಒಂದು ವಿಷಯಕ್ಕೆ ನಮ್ಮ ಜೊತೆ ಈಗ ಪೆಟ್ರೋಲ್ ಬಂಕ್ನ ಸಂಘಟನೆಯ ಅಧ್ಯಕ್ಷರಾದ ಬಾಲಾಜಿರಾವ್ ಇದ್ದಾರೆ. ಅವರೇ ಮಾತಾಡಿಸ್ತೀನಿ. ಸರ್, ಪೆಟ್ರೋಲ್ ಅಭಾವ ತುಂಬಾ ಪ್ರಮಾಣದಲ್ಲಿ ಈಗ ಉದ್ಭವ ಆಗ್ತಿದೆ. ಕೆಲವೊಂದು ಜಿಲ್ಲೆಗಳಲ್ಲಿ ಕ್ಯೂ ನಿಂತಿರ್ತಿದ್ದಾರೆ. ಬೆಂಗಳೂರಲ್ಲಿ ನೋ ಸ್ಟಾಕ್ ಅಂತ ಬೋರ್ಡ್ ಹಾಕ್ತಿದ್ದಾರೆ. ಏನ್ ಸರ್, ಪೆಟ್ರೋಲ್ ಸಮಸ್ಯೆ ಆಗಿದೆನಾ ಇಲ್ವಾ ಹೇಗೆ ಸರ್ ಅಂತ? ಎಲ್ಲರಿಗೆ ನಮಸ್ಕಾರ. ಪೆಟ್ರೋಲು ನಮ್ಮ ಡಿಪೋಗಳಲ್ಲಿ ಕಡಿಮೆ ಆಗಿಲ್ಲ. ಪೆಟ್ರೋಲ್ ಈ OMC ಅಂದ್ರೆ ಈ ಇಂಡಿಯನ್ ಆಯಿಲ್, ಬಿಪಿಸಿ, HPCL ಅವರು ನಮ್ಮ ಡೀಲರ್ಗಳಿಗೆ ಕ್ರೆಡಿಟ್ ಫೆಸಿಲಿಟಿ ಅನ್ನೋ ಒಂದು ಫೆಸಿಲಿಟಿ ಕೊಟ್ಟಿದ್ರು. ನಾವು ಬೆಳಗ್ಗೆ ಪೆಟ್ರೋಲು ಡೀಸೆಲ್ ನಾವು ಸಪ್ಲೈ ತಗೊಂಡು ಒಂದು ದಿವಸ, 2 ದಿವಸ, 3 ದಿವಸ ನಾವು ಕ್ರೆಡಿಟ್ ಫೆಸಿಲಿಟಿ ಅನ್ನೋದು ಕೊಟ್ಟಿದ್ರು. ಈ ಯುದ್ಧದ ವಾತಾವರಣದಿಂದ ಏನಾಗಿದೆ, ಕ್ರೂಡ್ ಪ್ರೈಸ್ ಜಾಸ್ತಿ ಆಗಿರೋದ್ರಿಂದ ನಮ್ಮ ಕಂಪನಿಗಳು ಕ್ರೆಡಿಟ್ ಫೆಸಿಲಿಟಿನಿ ಸಡನ್ ಆಗಿ ತೆಗೆದ್ರು. ಇದರಿಂದ ನಾವು ಮಾರ್ಕೆಟ್ ಅಲ್ಲಿ ದುಡ್ಡು ಕೊಟ್ಟಿರ್ತೀವಲ್ಲ, ಮಾರ್ಕೆಟ್ ಇಂದ ನಾವು ದುಡ್ಡು ತಗೋಬೇಕು, ನಾವು ತಿರ್ಗಾ ಲೋಡ್ಗೆ ದುಡ್ಡು ಕೊಡಬೇಕು ಅಂದ್ರೆ ಡೀಲರ್ಗಳಿಗೆ ಸ್ವಲ್ಪ ಕಷ್ಟ ಆಗಿದೆ. ಇದರಿಂದ ಅಡ್ವಾನ್ಸ್ ಪೇಮೆಂಟ್ ಅಂತ BPCL ಅಲ್ಲಿ, HPCL ಅಲ್ಲಿ ಅಡ್ವಾನ್ಸ್ ಪೇಮೆಂಟ್ ಕೇಳ್ತಾ ಇದ್ದಾರೆ. ಅಡ್ವಾನ್ಸ್ ಪೇಮೆಂಟ್ ಹೋಗಿದ್ಮೇಲೆ ನಮಗೆ ಪ್ರಾಡಕ್ಟ್ ಬರ್ತಾ ಇದೆ. ಹಾಗಾದ್ರೆ ಈಗ ದುಡ್ಡು ಕೊಟ್ಟು ಪೆಟ್ರೋಲ್, ಡೀಸೆಲ್ ಖರೀದಿ ಮಾಡಬೇಕು. ಹೌದು. ಈ ಹಿಂದೆ 3 ದಿನ 2 ದಿನ ಕಾಲಾವಕಾಶ ಇರ್ತಿತ್ತು. ಇದರಿಂದ ಸಮಸ್ಯೆ ಆಗಿದೆ. ಹೌದು, ಇದರಿಂದಾನೇ ಸಮಸ್ಯೆ ಆಗಿರೋದು. ಬಟ್ ಪೆಟ್ರೋಲ್ ಡೀಸೆಲ್ ಏನು ಡಿಪೋಗಳಲ್ಲಿ ಕಡಿಮೆ ಆಗಿಲ್ಲ. ಬಟ್ ನಮ್ಮ ಅಡ್ವಾನ್ಸ್ ಪೇಮೆಂಟ್ ಗಳಿಂದ ನಮಗೆ ಪ್ರಾಡಕ್ಟ್ ಕೊಡೋದ್ರಿಂದ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಕೆಲವು ಬೆಂಗಳೂರು ಸೇರಿದಂತೆ ಬೇರೆ ಜಿಲ್ಲೆಗಳಲ್ಲಿ ನೋ ಸ್ಟಾಕ್ ಅಂತಿದೆ. ಸಾಕಷ್ಟು ಜನ ಕ್ಯೂ ನಿಂತಿರ್ತಿದ್ದಾರೆ. ಪೆಟ್ರೋಲ್ ಸಿಗ್ತಿಲ್ಲ. ನಾನು ಈ ವಿಷಯ ಬೆಲ್ಗಾಮ್ ಆಗ್ಲಿ, ಕಾರವಾರ ಆಗ್ಲಿ ಕೆಲವು ಕಡೆ ನಾನು ಕೇಳ್ಪಟ್ಟೆ. ಸೇಮ್ ಪ್ರಾಬ್ಲಮ್ ಇಂದಾನೆ ಆಗ್ತಾ ಇದೆ. ಬಟ್ ಈಗ ನಾವು $105 ಡಾಲರ್, ಮೊನ್ನೆ 170, 156 ರೂಪಾಯಿಗೆಲ್ಲ ಹೋಯ್ತು. 105 ರೂಪಾಯಿ ಆಗಿದೆ. ಅದರಿಂದ ರೇಟುನು ಜಾಸ್ತಿ ಆಗುವಂತದ್ದು, ಪ್ಯಾನಿಕ್ ಆಗಿ ತಗೊಳ್ಳೋ ಅಂತ ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೊಂತಾ ಇದ್ದೀನಿ. ಕೆಲವೊಂದು ಬಂಕ್ಗಳಲ್ಲಿ ನೋ ಸ್ಟಾಕ್ ಅಂತ ಹೇಳ್ತಿದ್ದಾರೆ, ಪೆಟ್ರೋಲ್ ಇಲ್ಲ ಅಂತ ಹೇಳ್ತಿದ್ದಾರೆ. ಪೆಟ್ರೋಲ್ ಕ್ಲೋಸ್, ಬಂಕ್ಗಳೇ ಕ್ಲೋಸ್ ಆಗ್ತಿದ್ದಾವೆ. ಇಲ್ಲ, ನಾನು ಹೇಳ್ತಾ ಇದ್ದೀನಲ್ಲ, ಇದೆ ಈ ಕ್ರೆಡಿಟ್ ಫೆಸಿಲಿಟಿಯಿಂದ ವ್ಯತ್ಯಾಸ ಆಗಿದೆ. ವ್ಯತ್ಯಾಸ ಆಗಿ ಸ್ವಲ್ಪ ಡೀಲರ್ಗಳಿಗೆ ತೊಂದರೆ ಆಗಿದೆ. ಹಣಕಾಸು ಇದರಲ್ಲಿ ತೊಂದರೆ ಆಗಿ ನಾವು ಕಂಪನಿಗೆ ಅಡ್ವಾನ್ಸ್ ಪೇಮೆಂಟ್ ಕೊಟ್ಟು ಲೋಡ್ ತಗೊಳಕ್ ಆಗ್ತಾ ಇಲ್ಲ ಕೆಲವು ಕಡೆ. ಅದರಿಂದ ಸ್ವಲ್ಪ ಏರುಪೇರಾಗಿದೆ. ಬೆಂಗಳೂರಲ್ಲಿ ಎಷ್ಟಿದೆ ಸರ್ ಬಂಕ್ಗಳಂತ ಟೋಟಲ್ ನಿಮ್ ಪ್ರಕಾರ? ಈಗ ನನ್ನ ಲೆಕ್ಕಾಚಾರ ಪ್ರಕಾರ ಒಂದು 2-2.5 ಸಾವಿರನೇ ಆಗಿದೆ ಪೆಟ್ರೋಲ್ ಪಂಪ್ಸ್ ಟೋಟಲ್ ಬೆಂಗಳೂರು ಸುತ್ತಮುತ್ತಲು, ಬ್ಯಾಂಗ್ಳೂರು ಅರ್ಬನ್ ಅಂಡ್ ರೂರಲ್. ಸರ್, ಈಗ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಮಸ್ಯೆ ಆಗ್ಬೋದಾ ಅಂತ? ಈಗ ಯುದ್ಧ ಇದೇ ರೀತಿಯಲ್ಲಿ ಮುಂದೆ ಹೊರದಿದ್ರೆ ಸಮಸ್ಯೆ ಆಗ್ಬೋದು. ಪೆಟ್ರೋಲ್ ಸಿಗಲ್ವಾ? ಅಲ್ಲ, ಪೆಟ್ರೋಲ್ ಸಿಗಲ್ಲ ಅಂತ ಹೇಳಕ್ ಆಗೋದಿಲ್ಲ. ಸಿಗುತ್ತೆ. ನಮ್ಮ ಯುದ್ಧ ಇದೇ ಮುಂದೆ ರೀತಿ ಹೋಗಿ ಡಾಲರ್ ಬೆಲೆ ಜಾಸ್ತಿ ಆಗಿದ್ರೆ ಸ್ವಲ್ಪ ವ್ಯತ್ಯಾಸ ಕಾಣಬಹುದು. ಮೋದಿ ಅವರು ಕೋವಿಡ್ ರೀತಿಯಲ್ಲಿ ಸನ್ನದ್ಧರಾಗಿ ಅಂತ ಒಂದ್ ಕಡೆ ಹೇಳಿದ್ದಾರೆ. ಅಂತದೇನಿಲ್ಲ, ಅಂತದ್ದು ಕಾಣಿಸ್ಕೊಂತ ಇಲ್ಲ ಬ್ರದರ್. ಯಾಕಂದ್ರೆ ಪೆಟ್ರೋಲ್ ಸಿಗ್ತಿಲ್ಲ, ಅಭಾವ ಉಂಟಾಗಿದೆ. ಹೀಗಾಗಿ ಇಲ್ಲ ಒಂದ್ ಕಡೆ ಯುದ್ಧ ಹೀಗೆ ಮುಂದುವರೆದ್ರೆ ಮತ್ತಷ್ಟು ಸಮಸ್ಯೆ ಆಗ್ಬೋದಾ ಅಂತ? ಯುದ್ಧ ಇದೇ ರೀತಿಯಲ್ಲಿ ಮುಂದೆ ಹೊರದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಅಂತ ನಾನು ಅನ್ಕೊಂತ ಇದ್ದೀನಿ. ಥ್ಯಾಂಕ್ ಯು ಸರ್. ಇದಿಷ್ಟು ಪೆಟ್ರೋಲ್ ಬಂಕ್ ಮಾಲೀಕ ಸಂಘದ ಅಧ್ಯಕ್ಷ ಬಾಲಾಜಿರಾವ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್ ರಾಘವ್. ಡೀಲರ್ಗಳು ಪೆಟ್ರೋಲಿಯಂ ಖರೀದಿಗೆ ಬದಲಾದ ನಿಯಮವನ್ನು ತಂದಿದ್ದಾರೆ. ಕ್ರೆಡಿಟ್ ಫೆಸಿಲಿಟಿ ರದ್ದು ಮಾಡಿದ್ದ ತೈಲ ಕಂಪನಿಗಳು ಅರ್ಧ ಹಣ ಪಾವತಿಸಿ ಉಳಿದ ಅರ್ಧ ಹಣವನ್ನ ನಂತರ ಪಾವತಿ ಮಾಡೋದಕ್ಕೆ ಅವಕಾಶ ಇಲ್ಲ. ಡೀಲರ್ಗಳಿಗೆ ಪೆಟ್ರೋಲ್, ಡೀಸೆಲ್ ಖರೀದಿಗೆ ಸಮಸ್ಯೆ ಆಗ್ತಾ ಇದೆ. ಪೂರ್ಣ ಹಣ ಪಾವತಿಸಲು ಸಾಧ್ಯವಾಗ್ತಾ ಇಲ್ಲ. ಡೀಲರ್ಸ್ ಅಳಲು ತೋಡ್ಕೊಂಡಿದ್ದಾರೆ. ಇಂಡಿಯನ್ ಆಯಿಲ್, ಬಿಪಿಸಿಎಲ್, HPCL ಕಂಪನಿಗಳಿಂದ ಜಾರಿಯಲ್ಲಿದ್ದಂಥ ಕ್ರೆಡಿಟ್ ಫೆಸಿಲಿಟಿ ಈಗ ಕ್ಯಾನ್ಸಲ್ ಆಗಿದೆ. ಪೂರ್ಣ ಪ್ರಮಾಣದ ಹಣವನ್ನ ಕಟ್ಟಬೇಕಾಗಿದೆ. ಅರ್ಧ ಅಮೌಂಟ್ ಅನ್ನ ಕಟ್ಟುವಾಗಿಲ್ಲ.
ಬೆಂಗಳೂರು ಸೇರಿದಂತೆ ಕೆಲವು ಜಿಲ್ಲೆಗಳಲ್ಲಿ ಪೆಟ್ರೋಲ್ ಡೀಸೆಲ್ ಸಿಗ್ತಿಲ್ಲ, ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೆಲವೊಂದು ಕಡೆ ನೋ ಸ್ಟಾಕ್ ಅಂತ ಹಾಕಿದ್ದಾರೆ. ಈ ಒಂದು ವಿಷಯಕ್ಕೆ ನಮ್ಮ ಜೊತೆಗ ಪೆಟ್ರೋಲ್ ಬಂಕ್ನ ಸಂಘಟನೆಯ ಅಧ್ಯಕ್ಷರಾದ ಬಾಲಾಜಿ ರಾವ್ ಇದ್ರೆ ಅವರೇ ಮಾತಾಡಿಸ್ತೀನಿ. ಸರ್, ಪೆಟ್ರೋಲ್ ಅಭಾವ ತುಂಬಾ ಪ್ರಮಾಣದಲ್ಲಿ ಈಗ ಉದ್ಭವ ಆಗ್ತದೆ. ಕೆಲವೊಂದು ಜಿಲ್ಲೆಗಳಲ್ಲಿ ಕ್ಯೂ ನಿಂತಿದ್ದಾರೆ, ಬೆಂಗಳೂರಲ್ಲಿ ನೋ ಸ್ಟಾಕ್ ಅಂತ ಬೋರ್ಡ್ ಹಾಕ್ತಿದ್ದಾರೆ. ಏನ್ ಸರ್, ಪೆಟ್ರೋಲ್ ಸಮಸ್ಯೆ ಆಗಿದೆನಾ ಇಲ್ವಾ ಹೇಗೆ ಸರ್ ಅಂತ? ಎಲ್ಲರಿಗೆ ನಮಸ್ಕಾರ. ಪೆಟ್ರೋಲು ನಮ್ಮ ಡಿಪೋಗಳಲ್ಲಿ ಕಡಿಮೆ ಆಗಿಲ್ಲ. ಪೆಟ್ರೋಲ್ ಈ OMC ಅಂದ್ರೆ ಈ ಇಂಡಿಯನ್ ಆಯಿಲ್, BPC, HPCL ಅವರು ನಮ್ಮ ಡೀಲರ್ಗಳಿಗೆ ಕ್ರೆಡಿಟ್ ಫೆಸಿಲಿಟಿ ಅನ್ನೋ ಒಂದು ಫೆಸಿಲಿಟಿ ಕೊಟ್ಟಿದ್ರು. ನಾವು ಬೆಳಗ್ಗೆ ಪೆಟ್ರೋಲ್ ಡೀಸೆಲ್ ನಾವು ಸಪ್ಲೈ ತಗೊಂಡು ಒಂದ್ ದಿವಸ, 2 ದಿವಸ, 3 ದಿವಸ ನಾವು ಕ್ರೆಡಿಟ್ ಫೆಸಿಲಿಟಿ ಅನ್ನೋದು ಕೊಟ್ಟಿದ್ರು. ಈ ಯುದ್ಧದ ವಾತಾವರಣದಿಂದ ಏನಾಗಿದೆ, ಕ್ರೂಡ್ ಪ್ರೈಸ್ ಜಾಸ್ತಿ ಆಗಿರೋದ್ರಿಂದ ನಮ್ಮ ಕಂಪನಿಗಳು ಕ್ರೆಡಿಟ್ ಫೆಸಿಲಿಟಿನಿ ಸಡನ್ ಆಗಿ ತೆಗೆದ್ರು. ಇದರಿಂದ ನಾವು ಮಾರ್ಕೆಟ್ ಅಲ್ಲಿ ದುಡ್ಡು ಕೊಟ್ಟಿರ್ತೀವಲ್ಲ, ಮಾರ್ಕೆಟ್ ಇಂದ ನಾವು ದುಡ್ಡು ತಗೋಬೇಕು, ನಾವು ತಿರ್ಗಾ ಲೋಡ್ಗೆ ದುಡ್ಡು ಕೊಡಬೇಕು ಅಂದ್ರೆ ಡೀಲರ್ಗಳಿಗೆ ಸ್ವಲ್ಪ ಕಷ್ಟ ಆಗಿದೆ. ಇದರಿಂದ ಅಡ್ವಾನ್ಸ್ ಪೇಮೆಂಟ್ ಅಂತ BPCL ಅಲ್ಲಿ, HPCL ಅಲ್ಲಿ ಅಡ್ವಾನ್ಸ್ ಪೇಮೆಂಟ್ ಕೇಳ್ತಾ ಇದ್ದಾರೆ. ಅಡ್ವಾನ್ಸ್ ಪೇಮೆಂಟ್ ಹೋಗಿದ್ಮೇಲೆ ನಮಗೆ ಪ್ರಾಡಕ್ಟ್ ಬರ್ತಾ ಇದೆ. ಹಾಗಾದ್ರೆ ಈಗ ದುಡ್ಡು ಕೊಟ್ಟು ಪೆಟ್ರೋಲ್ ಡೀಸೆಲ್ ಖರೀದಿ ಮಾಡಬೇಕು. ಈ ಹಿಂದೆ 3 ದಿನ 2 ದಿನ ಕಾಲಾವಕಾಶ ಇರ್ತಿತ್ತು, ಇದರಿಂದ ಸಮಸ್ಯೆ ಆಗಿದೆ. ಹೌದು, ಇದರಿಂದಾನೇ ಸಮಸ್ಯೆ ಆಗಿರೋದು. ಬಟ್ ಪೆಟ್ರೋಲ್ ಡೀಸೆಲ್ ಏನು ಡಿಪೋಗಳಲ್ಲಿ ಕಡಿಮೆ ಆಗಿಲ್ಲ. ಬಟ್ ನಮ್ಮ ಅಡ್ವಾನ್ಸ್ ಪೇಮೆಂಟ್ ಗಳಿಂದ ನಮಗೆ ಪ್ರಾಡಕ್ಟ್ ಕೊಡೋದ್ರಿಂದ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಕೆಲವು ಬೆಂಗಳೂರು ಸೇರಿದಂತೆ ಬೇರೆ ಜಿಲ್ಲೆಗಳಲ್ಲಿ ನೋ ಸ್ಟಾಕ್ ಅಂತಿದೆ, ಸಾಕಷ್ಟು ಜನ ಕ್ಯೂ ನಿಂತಿರ್ತಿದ್ದಾರೆ, ಪೆಟ್ರೋಲ್ ಸಿಗ್ತಿಲ್ಲ. ನಾನು ಈ ವಿಷಯ ಬೆಲ್ಗಾಮ್ ಆಗ್ಲಿ, ಕಾರವಾರ ಆಗ್ಲಿ ಕೆಲವು ಕಡೆ ನಾನು ಕೇಳ್ಪಟ್ಟೆ. ಸೇಮ್ ಪ್ರಾಬ್ಲಮ್ ಇಂದಾನೆ ಆಗ್ತಾ ಇದೆ. ಬಟ್ ಈಗ ನಾವು $105 ಮೊನ್ನೆ 170, 156 ರೂಪಾಯಿಗೆಲ್ಲ ಹೋಯ್ತು. 105 ರೂಪಾಯಿ ಆಗಿದೆ. ಅದರಿಂದ ರೇಟುನು ಜಾಸ್ತಿ ಆಗುವಂತದ್ದು, ಪ್ಯಾನಿಕ್ ಆಗಿ ತಗೊಳ್ಳೋ ಅಂತ ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೊಂತಾ ಇದ್ದೀನಿ. ಕೆಲವೊಂದು ಬಂಕ್ಗಳಲ್ಲಿ ನೋ ಸ್ಟಾಕ್ ಅಂತ ಹೇಳ್ತಿದ್ದಾರೆ, ಪೆಟ್ರೋಲ್ ಇಲ್ಲ ಅಂತ ಹೇಳ್ತಿದ್ದಾರೆ. ಪೆಟ್ರೋಲ್ ಕ್ಲೋಸ್, ಬಂಕ್ಗಳೇ ಕ್ಲೋಸ್ ಆಗ್ತಿದ್ದಾವೆ. ಇಲ್ಲ, ನಾನು ಹೇಳ್ತಾ ಇದ್ದೀನಲ್ಲ, ಇದೆ ಈ ಕ್ರೆಡಿಟ್ ಫೆಸಿಲಿಟಿಯಿಂದ ವ್ಯತ್ಯಾಸ ಆಗಿದೆ. ವ್ಯತ್ಯಾಸ ಆಗಿ ಸ್ವಲ್ಪ ಡೀಲರ್ಗಳಿಗೆ ತೊಂದರೆ ಆಗಿದೆ. ಹಣಕಾಸು ಇದರಲ್ಲಿ ತೊಂದರೆ ಆಗಿ ನಾವು ಕಂಪನಿಗೆ ಅಡ್ವಾನ್ಸ್ ಪೇಮೆಂಟ್ ಕೊಟ್ಟು ಲೋಡ್ ತಗೊಳಕ್ ಆಗ್ತಾ ಇಲ್ಲ ಕೆಲವು ಕಡೆ. ಅದರಿಂದ ಸ್ವಲ್ಪ ಏರುಪೇರಾಗಿದೆ. ಬೆಂಗಳೂರಲ್ಲಿ ಎಷ್ಟಿದೆ ಸರ್ ಬಂಕ್ಗಳಂತ ಟೋಟಲ್ ನಿಮ್ ಪ್ರಕಾರ? ಈಗ ನನ್ನ ಲೆಕ್ಕಾಚಾರ ಪ್ರಕಾರ ಒಂದು 2-2.5 ಸಾವಿರನೇ ಆಗಿದೆ ಪೆಟ್ರೋಲ್ ಪಂಪ್ಸ್ ಟೋಟಲ್ ಬೆಂಗಳೂರು ಸುತ್ತಮುತ್ತಲು, ಬ್ಯಾಂಗ್ಳೂರ್ ಅರ್ಬನ್ ಅಂಡ್ ರೂರಲ್. ಸರ್, ಈಗ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಮಸ್ಯೆ ಆಗ್ಬೋದಾ ಅಂತ? ಈಗ ಯುದ್ಧ ಇದೇ ರೀತಿಯಲ್ಲಿ ಮುಂದೆ ಹೊರದಿದ್ರೆ ಸಮಸ್ಯೆ ಆಗ್ಬೋದು. ಪೆಟ್ರೋಲ್ ಸಿಗಲ್ವಾ? ಅಲ್ಲ, ಪೆಟ್ರೋಲ್ ಸಿಗಲ್ಲ ಅಂತ ಹೇಳಕ್ ಆಗೋದಿಲ್ಲ. ಸಿಗುತ್ತೆ. ನಮ್ಮ ಯುದ್ಧ ಇದೇ ಮುಂದೆ ರೀತಿ ಹೋಗಿ ಡಾಲರ್ ಬೆಲೆ ಜಾಸ್ತಿ ಆಗಿದ್ರೆ ಸ್ವಲ್ಪ ವ್ಯತ್ಯಾಸ ಕಾಣಬಹುದು. ಮೋದಿ ಅವರು ಕೋವಿಡ್ ರೀತಿಯಲ್ಲಿ ಸನ್ನದ್ಧರಾಗಿ ಅಂತ ಒಂದ್ ಕಡೆ ಹೇಳಿದ್ದಾರೆ. ಅಂತದೇನಿಲ್ಲ, ಅಂತದ್ದು ಕಾಣಿಸ್ಕೊಂತ ಇಲ್ಲ ಬ್ರದರ್. ಯಾಕಂದ್ರೆ ಪೆಟ್ರೋಲ್ ಸಿಗ್ತಿಲ್ಲ, ಅಭಾವ ಉಂಟಾಗಿದೆ. ಹೀಗಾಗಿ ಇಲ್ಲ ಒಂದ್ ಕಡೆ ಯುದ್ಧ ಹೀಗೆ ಮುಂದುವರೆದ್ರೆ ಮತ್ತಷ್ಟು ಸಮಸ್ಯೆ ಆಗ್ಬೋದಾ ಅಂತ? ಯುದ್ಧ ಇದೇ ರೀತಿಯಲ್ಲಿ ಮುಂದೆ ಹೊರದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಅಂತ ನಾನು ಅನ್ಕೊಂತ ಇದ್ದೀನಿ. ಥ್ಯಾಂಕ್ ಯು ಸರ್. ಇದಿಷ್ಟು ಪೆಟ್ರೋಲ್ ಬಂಕ್ ಮಾಲೀಕ ಸಂಘದ ಅಧ್ಯಕ್ಷ ಬಾಲಾಜಿ ರಾವ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.